ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನನ್ನ ಲಾಗಲ್ಲಿ ಜಾಮೂನ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದು ಬೈ ಒನ್ ಗೆಟ್ ಒನ್ ಫ್ರೀ ಗುಲಾಬ್ ಜಾಮೂನ್. ಸೊ ನೋಡಿ, 1 ಗ್ಲಾಸಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ, ಹಾಗೆ 1.5 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಸಕ್ಕರೆ ಪಾಕಕ್ಕೆ. ನಾನು ಸಕ್ಕರೆ ಪಾಕನ ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳೋದು, ಯಾಕಂದರೆ ನನಗೆ ಸಕ್ಕರೆ ಪಾಕ ಜಾಸ್ತಿ ಇಷ್ಟ ಅಲ್ಲ, ನನಗೆ ಬರೀ ಜಾಮೂನೇ ಇಷ್ಟ. ಅದಕ್ಕೋಸ್ಕರ ಇದು ಸುಮ್ಮನೆ ಅದು ಡಿಪ್ ಆಗೋಕ್ಕೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ. ನಿಮಗೆ ಏನಾದರೂ ಸಕ್ಕರೆ ಪಾಕ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಅರ್ಧ ಗ್ಲಾಸ್ನ ನೀರನ್ನ ಜಾಸ್ತಿ ಮಿಕ್ಸ್ ಮಾಡ್ಕೋಬೋದು. ಸದ್ಯಕ್ಕೆ ನಾನಿಲ್ಲಿ 1.5 ಗ್ಲಾಸ್ ನೀರು ಮತ್ತು 1 ಗ್ಲಾಸ್ ಫುಲ್ಲು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಸಕ್ಕರೆ ಇವಾಗ ಮೆಲ್ಟ್ ಆಗಬೇಕು. ಮೆಲ್ಟ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ತಾ ಇರೋಣ ಸ್ವಲ್ಪ. ಸೊ ಹಾಗೆ ಅದು ಸಕ್ಕರೆ ಪಾಕ ಆಗೋ ಅಷ್ಟರಲ್ಲಿ ನಾವು ಜಾಮೂನ್ನ ಕಲಸಿಟ್ಕೋಬೇಕಲ್ವ. ಈಗ ಗುಲಾಬ್ ಜಾಮೂನ್ 1 ಪ್ಯಾಕೆಟ್ ಅಷ್ಟೇ ನಾನಿಲ್ಲಿ ಮಾಡ್ತಾ ಇರೋದು, ಇನ್ನೊಂದು ಪ್ಯಾಕೆಟ್ ಎತ್ತಿಟ್ಟಿದ್ದೀನಿ ಯಾವಾಗಾದರೂ ಮಾಡೋಣ ಅಂತ. ಸೊ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು. ಜಾಸ್ತಿ ನೀವು ಚಪಾತಿ ಹಿಟ್ಟು ಆ ಥರ ಕಲಸೋ ಥರ ಜಾಸ್ತಿ ನೀರು ಹಾಕೋಬಿಡಿ. ಲೈಟಾಗಿ ಒಂದು 1/4 ಗ್ಲಾಸ್ಗಿಂತ ಕಮ್ಮಿನೇ ಅಂತಲೇ ಹೇಳ್ಬೋದು, ಅಷ್ಟು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀವು ಈ ಒಂದು ಜಾಮೂನ್ ಹಸಿಟ್ಟಿಗೆ ಬೇಕಂದರೆ ಕೋವಾನೂ ಸಹ ಆ್ಯಡ್ ಮಾಡ್ಕೋಬೋದು. ಸದ್ಯಕ್ಕೆ ಮನೇಲಿ ಕೋವಾ ಇಲ್ದಿದ್ದಿರೋ ಕಾರಣ ನಾನು ಹಾಗೆ ಮಾಡ್ತಾಯಿದ್ದೀನಿ. ಸೊ ನೋಡಿ ಯಾವ ರೀತಿ ನಾದ್ಕೋತಾ ಇದ್ದೀವಿ ನೋಡಿ, ಈ ರೀತಿ ನಾದ್ಕೋಬೇಕು ಚೆನ್ನಾಗಿ. ಸೊ ಸಿಕ್ಕಾಪಟ್ಟೆ ಸ್ವೀಟ್ ಬೇಕು ಅನ್ನೋರು ಇನ್ನಷ್ಟು 1/4 ಸ್ಪೂನ್ ಜಾಸ್ತಿ ಸಕ್ಕರೆ ಹಾಕೋಬೋದು. ನಾನು ಹಾಕ್ಕೊಂಡಿರೋಷ್ಟು ಸಾಕು ಅಂತ ಅನ್ನಿಸುತ್ತೆ. ಒಂದು ಕಡೆ ಸಕ್ಕರೆ ಪಾಕ ರೆಡಿ ಆಗ್ತಾಯಿದೆ. ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ. ಸೊ ಈಗ ಏಲಕ್ಕಿ ಪುಡಿನ ಆ್ಯಡ್ ಮಾಡೋಣ. ಸೊ ಏಲಕ್ಕಿ ಪುಡಿ ಆ್ಯಡ್ ಆಗಿದ ತಕ್ಷಣ ಒಂದು ಸಕ್ಕರೆ ಪಾಕದ ಘಮನೇ ಬೇರೆ ಅಂತಲೇ ಹೇಳ್ಬೋದು. ತುಂಬಾ ಸ್ಮೂತಾಗಿರುವಂಥ ಸ್ಮೆಲ್ ಅನ್ಬೋದು. ಸೊ ಫ್ರಾಗ್ರೆನ್ಸ್ ಅಂತಾರಲ್ಲ ಆ ಥರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಏಲಕ್ಕಿ ಆ್ಯಡ್ ಮಾಡಿದ್ರೆ. ಸೊ ನಾನು ಕುಟ್ಟಿಟ್ಕೊಂಡಿದ್ದೆ, ಪುಡಿ ಮಾಡ್ಕೊಂಡಿರಲಿಲ್ಲ, ಜಸ್ಟ್ ಹಾಗೆ ಕಲ್ಲಲ್ಲಿ ಕುಟ್ಟಿದ್ದೆ. ಸೊ ಆ ಒಂದು ಏಲಕ್ಕಿನೂ ಸಹ ಈ ಒಂದು ಸಕ್ಕರೆ ಪಾಕಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈಗ ಬನ್ನಿ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳೋಣ. ಹಾಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ಉಂಡೆನ ರೌಂಡಾಗಿ ಮಿಡಲ್ ಕೈ ಇದೆಯಲ್ಲ ನಮ್ಮ ಒಂದು ಹಸ್ತ, ಅದರಲ್ಲಿ ಮಿಡಲಲ್ಲಿ ನಾವು 2 ಕೈನ ರಬ್ ಮಾಡಬೇಕು. ಸೊ ಹಾಗೆ ಈ ಥರ ಸಣ್ಣ ಉಂಡೆ ಆಗುತ್ತೆ. ಸೊ ನಿಮಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿ ಸೈಜಲ್ಲಿ ಮಾಡ್ಕೋಬೋದು. ಇಲ್ಲಿ ಆಲ್ಮೋಸ್ಟ್ ನಮಗೆ ಒಂದು 28 to 30 ಬಂದಿತ್ತು ಅಂತಲೇ ಹೇಳ್ಬೋದು ಈ ಒಂದು ಜಾಮೂನ್ ಉಂಡೆ. ಸೊ ನೋಡಿ ಫೈನಲಾಗಿ ಎಲ್ಲ ಉಂಡೆ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಷ್ಟು ಕ್ಯೂಟ್ ಆಗಿದೆಯಲ್ಲ, ಕ್ಯೂಟ್ ಜಾಮೂನ್. ಸೊ ಈಗ ಒಂದು ಕಡೆ ಅಂದರೆ ಸೀರಾ ರೆಡಿ ಆಗಿದೆಯಾ ಅಂತ ನೋಡೋಕ್ಕೆ ಟೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಸಾಕು, ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಇದನ್ನು ತಣ್ಣಗಾಗೋಕ್ಕೆ ಇವಾಗ ಬಿಡೋಣ. ಈಗ ಬಾಣಲೆ ಇಟ್ಕೊಂಡು ಎಣ್ಣೆಯಲ್ಲಿ ಈ ಒಂದು ಜಾಮೂನ್ ಉಂಡೆನ ಕರಿಬೇಕು. ಸೊ ಇದು ನೀವು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಲೈಟ್ ಬ್ರೌನ್ ಆಗೋವರೆಗೂ ಮಾತ್ರ ಅದನ್ನು ಕರೀತಾರೆ. ಸೊ ಅದು ಒಳಗಡೆ ಬೆಂದಿರಲ್ಲ, ಪರವಾಗಿಲ್ಲ, ಅದು ಬ್ಲ್ಯಾಕ್ ಅಂದರೆ ತಿರುಗಿದ್ರೂ ಪರವಾಗಿಲ್ಲ. ಸೊ ಆಲ್ಮೋಸ್ಟ್ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು. ಜಸ್ಟ್ ಬ್ರೌನ್ ಆಗಿದ ತಕ್ಷಣ ಎತ್ಬಿಡಿ, ಒಳಗಡೆ ಹಸಿಟ್ ಅದೇ ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಅದು ಬ್ರೌನ್ ಆಗೋವರೆಗೂ ನೀವು ಫ್ರೈ ಮಾಡಿ. ಡಾರ್ಕ್ ಬ್ರೌನ್ ಆಗಬೇಕು. ನೀವು ಲೈಟ್ ಬ್ರೌನ್ ಆಗಿದ ತಕ್ಷಣ ಎತ್ಬಿಡಿ, ಹಾಕಿ 1-2 ನಿಮಿಷಕ್ಕೇ. ಸೊ ನೋಡಿ ಈ ರೀತಿ ಒಂದೊಂದೇ ಉಂಡೆನ ಬಿಟ್ಕೋಬೇಕು ಎಣ್ಣೆಗೆ. ಸೊ ಇದೇನಾಗೋಯ್ತು ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಕಾದಿರಲಿಲ್ಲ, ಅದಕ್ಕೆ ಅದು ಏನಂತಾರೆ ಸಡನ್ನಾಗಿ ಅದು ಕ್ವಿಕ್ಕಾಗಿ ಆಗಿಲ್ಲ. ಬಟ್ ಆದರೂ ನಾನು ನೆಕ್ಸ್ಟು ಮಿಕ್ಕಿದ್ದು ಬ್ಯಾಲೆನ್ಸ್ ಬಾಲ್ಸ್ ಇತ್ತಲ್ಲ ಅದನ್ನು ಸಹ ಹಾಕಿದ್ದೀನಿ, ಅದನ್ನು ಸಹ ತೋರಿಸ್ತೀನಿ. ನೋಡಿ ಯಾವ ರೀತಿ ಆಗ್ತಾಯಿದೆ ನೋಡಿ. ಕೆಲವ್ರು ಇಷ್ಟೇ ಫ್ರೈ ಮಾಡೋದು, ಇದಾಗಿದ ತಕ್ಷಣ ಎತ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇನ್ನಷ್ಟು ಡಾರ್ಕ್ ಬ್ರೌನ್ ಆಗಬೇಕು. ನೋಡಿ ಈ ರೀತಿ ಕೆಂಪಗೆ ಬರಬೇಕು. ಈಗ ಮಿಕ್ಕಿದ್ದ ಜಾಮೂನ್ ಉಂಡೆನೂ ಸಹ ಈಗ ಎಣ್ಣೆಲಿ ಕರಿತಾ ಇದ್ದೀನಿ ನಾನು. ಸೊ ಸ್ವಲ್ಪ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಈ ಚೀಕುದು ಮನೇಲಿ ವಾಯ್ಸ್ ಓವರೇ ಕೊಡೋಕ್ಕಾಗಲ್ಲ, ಅಷ್ಟು ಕಾಟ ಕೊಡ್ತಾನೆ ಸೌಂಡ್. ರೂಮ್ ಬಾಕ್ಲು ಹಾಕಿದ್ರೂ ಸಹ ಒಂದು ನಾಯ್ಸ್ ನಿಮಗೆ ಕೇಳಿಸ್ತಾ ಇದ್ದರೆ ಸೊ ನೆಕ್ಸ್ಟ್ ಟೈಮ್ ನಾನು ಕರೆಕ್ಟ್ ಮಾಡ್ಕೋತೀನಿ. ಸೊ ಏನು ಬೇಜಾರು ಮಾಡ್ಕೊಬಿಡಿ. ಸೊ ನೋಡಿ ಇವಾಗ ಈ ರೀತಿ ಫೈನಲ್ ಆಗಿ ಉಂಡೆ ಎಲ್ಲ ರೆಡಿ ಆಗ್ತಾಯಿದೆ. ಸೊ ಇದು ನೋಡಿ, ಇದು ತುಂಬ ಚೆನ್ನಾಗಿ ಬಂತಲ್ಲ. ಸೊ ತುಂಬಾ ಸಖತ್ತಾಗಿತ್ತು ಜಾಮೂನ್ ಅಂತ. ನಿಮ್ಮ ಸಿಕ್ಕಾಪಟ್ಟೆ ಫ್ರೈ ಮಾಡಬೇಕು, ಪದೇ ಹೇಳ್ತಾ ಇದ್ದೀನಿ ಅದು. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಈ ಒಂದು ಜಾಮೂನ್ ಉಂಡೆ, ಸಖತ್ತಾಗಿದೆ ಅಲ್ಲ. ಸೊ ಈಗ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಅಲ್ಲಿ ನಾನು ಆಲ್ರೆಡಿ ಸೀರನ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ಈಗ
ಇದೆಲ್ಲ ಫ್ರೈ ಆದಮೇಲೆ ಈ ಈ ಜಾಮೂನಿನ ನಾವು ಆ ಒಂದು ಸೀರಾಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ನಾನು ಆಗಲೇ ಹೇಳಿದೆ ಚೆನ್ನಾಗಿ ಫ್ರೈ ಆಗಬೇಕು ಅಂತ. ಸೊ ಫಸ್ಟು ನೀವು ಸಕ್ಕರೆ ಪಾಕನ ಮಾಡಿಟ್ಕೊಬಿಡಿ, ಆ ನಂತರ ನೀವು ಈ ಜಾಮೂನ್ನ ಮಾಡಿ ಅದಕ್ಕೆ ಆ್ಯಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ ಸಕ್ಕರೆ ಪಾಕ ಒಂದು 20 to 30 ಮಿನಿಟ್ಸ್ ಆದಮೇಲೆ ನೀವು ಇದನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಲ್ಲ ಜಾಮೂನು ಉಂಡೆ. ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿತ್ತು ಅಂದರೆ 1 ನಿಮಿಷದಲ್ಲಿ ಖಾಲಿ ಆಗೋಗುತ್ತೆ ನಮ್ಮ ಮನೆಗಳಲ್ಲಿ ಇದೆಲ್ಲ. ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಜಾಮೂನು. ಸೊ ಈಗ ಇದನ್ನು ಸಕ್ಕರೆ ಪಾಕಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಸಕ್ಕರೆ ಪಾಕಕ್ಕೆ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ 20 to 30 ಮಿನಿಟ್ಸ್ ಹಾಗೆ ಬಿಡೋಣ. ನೋಡಿ ಸಕ್ಕರೆ ಪಾಕ ಆಲ್ಮೋಸ್ಟ್ ಆಗಿದೆ. ಸೊ ತಣ್ಣಗೆ ಹಾಕ್ಬಿಟ್ಟಿದ್ದೆ. ನಾನು ಆಗಲೇ ಹೇಳಿದೆ, ನಿಮ್ಗೆ ಇನ್ನಷ್ಟು ಜಾಸ್ತಿ ಸಕ್ಕರೆ ಪಾಕ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ನೀರು ಮತ್ತು ಇನ್ನೊಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಸಕ್ಕರೆ ಪಾಕ ಸ್ವಲ್ಪ ಒಂದು ಸೀರನ ತಿನ್ನೋದು ಕಮ್ಮಿ, ಅದಕ್ಕೋಸ್ಕರ ನಾನು ಕಮ್ಮಿ ಸೀರ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ನೀರನ್ನ ನೀವು ಆ್ಯಡ್ ಮಾಡ್ಕೋಬೋದು, ಹಾಗೆ ಸಕ್ಕರೆನೂ ಸಹ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ. ಸೊ ಇದನ್ನು ಈಗ ನೆನೆಯೋಕ್ಕೆ ಬಿಟ್ಟು ಮತ್ತೆ ನಾನು 1 to 3 hours ಬಿಟ್ಟು ಬಂದು ತೋರಿಸ್ತೀನಿ ಯಾವ ರೀತಿ ಹೇಗಿರುತ್ತೆ ನಮ್ಮನೆ ಜಾಮೂನು ಅನ್ನೋದನ್ನು ತಿಳಿಸ್ತೀನಿ, ಓಕೆನಾ? ಸೊ ಹಾಗಿದ್ರೆ ಫ್ರೆಂಡ್ಸ್, ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ. ಎಲ್ಲರೂ ಸ್ಕಿಪ್ ಮಾಡಿ ನೋಡಬೇಡಿ, ನಿಮಗೇನು ಗೊತ್ತಾಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲ್ ಆಗಿ 20 to 30 ಮಿನಿಟ್ಸ್ ಆದಮೇಲೆ ನಾನು ಮತ್ತೆ ತೆಗೆದು ನೋಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಹೊಂದ್ಕೊಂಡಿತ್ತು. ನೋಡಿ ಸೀರಾ ಕಮ್ಮಿನೇ ಇದೆ, ನಿಮಗೆ ಬೇಕು ಅಂತ ಹೇಳಿದ್ರೆ ಇನ್ನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ನಮಗೆ ಇಷ್ಟು ಸಾಕು. ಈಗ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಮಗೆ ಬೇಕಾಗಿರುವಂತಹ ಜಾಮೂನನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಯಾವುದೇ ರೀತಿ ಒಡೆದೋಗಿಲ್ಲ. ಸೊ ನೀಟಾಗಿ ಕವರಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಸೊ ನೋಡಿ ಇನ್ನೊಂದು ಹಾಕ್ಕೊಂಡು 3 ಸೊ ಅದಕ್ಕೆ ತಿಂದ್ವಿ. ಹಾಗೆ ಇದ್ರ ಜೊತೆ ಒಂದು ಐಸ್ ಕ್ರೀಮ್ ಇದ್ಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮಗನೂ ಸಹ ಈ ಒಂದು ಜಾಮೂನ್ನ ಟೇಸ್ಟ್ ಮಾಡೋಕ್ಕೆ ನಿಂತಿದ್ದಾನೆ, ಉಲ್ಲಾಸು. ಸೊ ಅವನೇನು ಹೇಳ್ತಾನೆ, ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಕ್ಚುಲಿ. ಸೊ ಕೇಳೋಣ ಬನ್ನಿ. ಹಾಯ್ ಉಲ್ಲಾಸ್. ಹಾಯ್ ಮಮ್ಮಿ. ಹೇಗಿದೆ ನಿನ್ನ ಫೇವ್ರೆಟ್ ಜಾಮೂನ್? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ಸೊ ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಜಾಮೂನ್ನ ಮಾಡ್ಕೊಳ್ತೀನಿ. ಓಕೆ ಬಾಯ್ ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಉಲ್ಲಾಸು ಟೇಸ್ಟ್ ಮಾಡಿ ಹೇಗಿತ್ತು ಅನ್ನೋದನ್ನು ಹೇಳ್ತಾ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.